ನಮಸ್ಕಾರ, ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಪ್ರಾಪರ್ಟಿ. ನಾನು ರಾಹುಲ್ ದಯಾನ್. ಟೈಟಲ್ ಇನ್ಶೂರೆನ್ಸ್ ಎಷ್ಟು ಜನಕ್ಕೆ ಇದ್ರ ಬಗ್ಗೆ ಗೊತ್ತು? ಹೇಳಬೇಕು ಅಂದರೆ ನಿಮ್ಮ ಪ್ರಾಪರ್ಟಿಗೆ ಇದೇ ಶ್ರೀರಕ್ಷೆ. ಅದೇನು ಅಂತ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನಾವು ಹೇಳ್ತೀವಿ. ಮೊದಲನೇದಾಗಿ ಟೈಟಲ್ ಇನ್ಶೂರೆನ್ಸ್ ಅಂದರೆ ಏನು, ಅದಕ್ಕೆ ಉತ್ತರ ಕೊಡ್ತೀವಿ ನೋಡಿ. ಬೆಂಗಳೂರಿನ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಟೈಟಲ್ ಇನ್ಶೂರೆನ್ಸ್ ಪರಿಕಲ್ಪನೆ ಅತ್ಯಂತ ವೇಗವಾಗಿ ಬದಲಾವಣೆಗಳನ್ನು ತರ್ತಾ ಇದೆ. ಭಾರತದಲ್ಲಿ ಸಾಂಪ್ರದಾಯಿಕವಾಗಿ ಆಸ್ತಿ ಖರೀದಿ ಮಾಡೋರು ಕೇವಲ ಕಾನೂನು ಪರಿಶೀಲನೆ ಜೊತೆಗೆ ಸಬ್ ರಿಜಿಸ್ಟ್ರಾರ್ ಆಫೀಸ್ಗಳಿಂದ ಪಡೆಯುವಂಥ ದಶಕಗಳ ಹಳೆಯ ಋಣಭಾರ ಪ್ರಮಾಣ ಪತ್ರಗಳು ಅಂದರೆ EC ಅಂತ ಏನು ಕರಿತೀವಿ, ಇದ್ರ ಮೇಲೆ ಮಾತ್ರ ಡಿಪೆಂಡ್ ಆಗಿರ್ತಾರೆ. ಆದರೆ ಈ ಹಳೆಯ ಪದ್ಧತಿಗಳು ವಂಚನೆಗಳಿಗೆ, ಹಕ್ಕುಸ್ವಾಮ್ಯದ ಕ್ಲೇಮ್ಗಳಿಗೆ ಅಥವಾ ಕಚೇರಿಗಳ ದಾಖಲೆಗಳಲ್ಲಿರುವಂಥ ತಪ್ಪುಗಳ ವಿರುದ್ಧ ಸಂಪೂರ್ಣವಾಗಿ ರಕ್ಷಣೆಯನ್ನು ಒಬ್ಬ ಆಸ್ತಿ ಮಾಲೀಕನಿಗೆ ನೀಡೋದಿಲ್ಲ. ಇಂಥ ಸಂದರ್ಭಗಳಲ್ಲಿ ಟೈಟಲ್ ಇನ್ಶೂರೆನ್ಸ್ ಒಂದು ಪ್ರಮುಖ ಹಣಕಾಸಿನ ಕವಚವಾಗಿ ಅದು ಕೆಲಸ ಮಾಡುತ್ತೆ. ಇದು ಆಸ್ತಿಯ ಹಳೆ ದಾಖಲೆಗಳಲ್ಲಾಗುವಂಥ ತಪ್ಪುಗಳನ್ನು ಮತ್ತು ಭವಿಷ್ಯದಲ್ಲಿ ಎದುರಾಗಬಹುದಾದಂಥ ಕಾನೂನು ಹೋರಾಟಗಳನ್ನು ಸರಿದೂಗಿಸುತ್ತೆ. ಭೂಮಿಯ ಹಕ್ಕಿನ ಬಗ್ಗೆ ನ್ಯಾಯಾಲಯದಲ್ಲಿ ಯಾವುದಾದ್ರೂ ಸವಾಲು ಹಾಕಿದರೆ ಈ ವಿಮೆ ಅಂದರೆ ಈ ಟೈಟಲ್ ಇನ್ಶೂರೆನ್ಸ್ ಮಾಲೀಕರನ್ನು ಆರ್ಥಿಕ ನಷ್ಟದಿಂದ ರಕ್ಷಣೆ ಮಾಡುತ್ತೆ. ಇದು ತುಂಬ ಇಂಪಾರ್ಟೆಂಟ್. ಬೆಂಗಳೂರಿನಲ್ಲಿ ಆಸ್ತಿ ಹೊಂದಿರೋರು ಅಥವಾ ಹೊಸದಾಗಿ ಆಸ್ತಿ ಖರೀದಿ ಮಾಡೋರು ಈ ವಿಮೆಯ ಕಾರ್ಯವೈಖರಿಯನ್ನು ಅರ್ಥ ಮಾಡಿಕೊಳ್ಳೋದು ಕಂಪಲ್ಸರಿ ಅಂತ ಹೇಳಬಹುದು. ಸಾಮಾನ್ಯವಾಗಿ ನಾವು ನೋಡುವಂಥ ಹೆಲ್ತ್ ಇನ್ಶೂರೆನ್ಸ್ ಅಥವಾ ವೆಹಿಕಲ್ ಇನ್ಶೂರೆನ್ಸ್ ಥರ ಇದಕ್ಕೆ ಪ್ರತಿ ವರ್ಷ ಪ್ರೀಮಿಯಂ ನವೀಕರಣ ಅಂದರೆ ರಿನ್ಯೂವಲ್ ಮಾಡುವಂಥ ಅಗತ್ಯ ಇರೋದಿಲ್ಲ. ಇದೊಂದು ಒನ್ ಟೈಮ್ ಪ್ರೀಮಿಯಂ ಪಾಲಿಸಿ ಆಗಿದ್ದು ಆಸ್ತಿ ಖರೀದಿ ಮಾಡುವಂಥ ಸಮಯದಲ್ಲಿ ಮಾತ್ರ ನೀವು ಈ ಟೈಟಲ್ ಇನ್ಶೂರೆನ್ಸ್ಗೆ ಹಣ ಪಾವತಿ ಮಾಡಬೇಕಾಗುತ್ತೆ. ಈ ಒಂದು ಪ್ರೀಮಿಯಂ ಆಸ್ತಿ ಖರೀದಿದಾರರ ಅಥವಾ ಅವರ ಕಾನೂನುಬದ್ಧ ವಾರಸುದಾರರ ಹೆಸರಿನಲ್ಲಿ ಇರೋವರೆಗೂ ಕೂಡ ಸಂಪೂರ್ಣ ರಕ್ಷಣೆಯನ್ನು ನೀಡುತ್ತೆ. ಇದರ ವೆಚ್ಚ ಸಾಮಾನ್ಯವಾಗಿ ಆಸ್ತಿಯ ಒಟ್ಟು ಮೌಲ್ಯದ 0.5% 1% ಇರುತ್ತೆ. ಆರಂಭದಲ್ಲಿ ಇದು ದೊಡ್ಡ ಮೊತ್ತದಂತೆ ಕಾಣಿಸಿದ್ರೂ ಕೂಡ ಆಸ್ತಿಯ ಮಾಲೀಕತ್ವಕ್ಕೆ ಒಂದು ರೀತಿ ಲೈಫ್ ಟೈಮ್ ಭದ್ರತೆಯನ್ನು ನೀಡುತ್ತೆ. ನ್ಯಾಯಾಲಯದಲ್ಲಿ ಆಸ್ತಿಯ ಹಕ್ಕಿನ ವಿವಾದ ಉಂಟಾದರೆ ಈ ಪಾಲಿಸಿ ಕಾನೂನು ಹೋರಾಟದ ವೆಚ್ಚಗಳು ಅಂದರೆ ಕೋರ್ಟ್ನ ಖರ್ಚುಗಳೇನಿರ್ತವೆ ಆ ವೆಚ್ಚಗಳು ಜೊತೆಗೆ ಕೋರ್ಟ್ ಸೆಟಲ್ಮೆಂಟ್ ವೆಚ್ಚಗಳನ್ನು ಕೂಡ ಭರಿಸುತ್ತೆ. ಈ ಟೈಟಲ್ ಇನ್ಶೂರೆನ್ಸ್ ಭಾರತೀಯ ರಿಯಲ್ ಎಸ್ಟೇಟ್ ಮಾರುಕಟ್ಟೆಗೆ ಅನುಗುಣವಾಗಿ ವಂಚನೆಗಳ ವಿರುದ್ಧ ಒಂದು ರೀತಿ ಕಂಪ್ಲೀಟ್ ಪ್ರೊಟೆಕ್ಷನನ್ನು ಒದಗಿಸುತ್ತೆ. ನಕಲಿ ಸಹಿ, ಬೇರೆಯವರ ಹೆಸರಿನಲ್ಲಿ ಆಸ್ತಿ ಮಾರಾಟ ಮಾಡೋದು ಜೊತೆಗೆ ವಂಚನೆಯ ಮುಖಾಂತರ ಪವರ್ ಆಫ್ ಅಟಾರ್ನಿಯನ್ನು ಪಡೆದುಕೊಂಡಿರೋದರ ವಿರುದ್ಧ ಇದು ಪ್ರೊಟೆಕ್ಷನ್ ನೀಡುತ್ತೆ. ಇದರೊಂದಿಗೆ ದಾಖಲಾಗದ ಬಾಕಿಗಳು, ಹಳೆಯ ಮಾಲೀಕರು ಪಾವತಿ ಮಾಡದೇ ಇರುವಂಥ ಮುನಿಸಿಪಲ್ ಟ್ಯಾಕ್ಸ್ಗಳು ಜೊತೆಗೆ ಗಡಿ ವಿವಾದಗಳಿಂದ ಕೂಡ ಖರೀದಿದಾರರನ್ನು ಟೈಟಲ್ ಇನ್ಶೂರೆನ್ಸ್ ಕಾಪಾಡುತ್ತೆ. ಬೆಂಗಳೂರಿನಂಥ ವೇಗವಾಗಿ ಬೆಳೀತಾ ಇರುವಂಥ ನಗರದಲ್ಲಿ ಈ ಕೃಷಿ ಭೂಮಿಯನ್ನು ವಸತಿ ಭೂಮಿಯಾಗಿ ಪರಿವರ್ತನೆ ಮಾಡುವಂಥ ಪ್ರೋಸೆಸ್ಗಳು ಹೆಚ್ಚಾಗಿ ನಡೀತಾ ಇರೋದ್ರಿಂದ ಈ ಒಂದು ಟೈಟಲ್ ಇನ್ಶೂರೆನ್ಸ್ ತುಂಬ ಸಹಕಾರಿಯಾಗಿದೆ. DC ಕನ್ವರ್ಷನ್ ಅಥವಾ ಲೇಔಟ್ ಅಪ್ರೂವಲ್ಗಳ ಕೊರತೆಯಿಂದಾಗಿ ಭವಿಷ್ಯದಲ್ಲಿ ಬರಬಹುದಾದಂಥ ಕಾನೂನು ತೊಡಕುಗಳಿಂದ ಅಥವಾ ಆಪತ್ತುಗಳಿಂದ ಇದು ರಕ್ಷಣೆ ನೀಡುತ್ತೆ. ರಿಯಲ್ ಎಸ್ಟೇಟ್ ನಿಯಂತ್ರಣ ಮತ್ತು ಅಭಿವೃದ್ಧಿ ಕಾಯ್ದೆ ಅಂದರೆ ಸಿಂಪಲ್ ಟರ್ಮ್ಸ್ನಲ್ಲಿ ನಾವು ರೇರಾ ಅಂತ ಏನು ಕರಿತೀವಿ, ಈ ರೇರಾ ಜಾರಿಗೆ ಬಂದ ನಂತರ ಈ ಟೈಟಲ್ ಇನ್ಶೂರೆನ್ಸ್ಗೆ ಹೆಚ್ಚಿನ ಕಾನೂನು ಬೆಂಬಲ ಸಿಕ್ಕಿದೆ. ರೇರಾ ಕಾಯ್ದೆಯ ಸೆಕ್ಷನ್ 16 ಪ್ರಕಾರ ಎಲ್ಲ ದೊಡ್ಡ ವಸತಿ ಮತ್ತು ವಾಣಿಜ್ಯ ಯೋಜನೆಗಳನ್ನು ನಿರ್ಮಾಣ ಮಾಡುವಂಥ ಡೆವಲಪರ್ಗಳು ಕಂಪಲ್ಸರಿಯಾಗಿ ಟೈಟಲ್ ಇನ್ಶೂರೆನ್ಸ್ನ ಮಾಡಿಸಿರಲೇಬೇಕು. ಪ್ರಾಜೆಕ್ಟ್ ಕಂಪ್ಲೀಟ್ ಆದಮೇಲೆ ಮತ್ತು ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ರಚನೆಯಾದ ನಂತರ ಡೆವಲಪರ್ ಈ ಪಾಲಿಸಿಯನ್ನು ಖರೀದಿದಾರರ ಸಂಘಕ್ಕೆ ವರ್ಗಾವಣೆ ಮಾಡಬೇಕಾಗುತ್ತೆ. ಈ ಕಾನೂನು ನಿಯಮ ದೊಡ್ಡ ಅಪಾರ್ಟ್ಮೆಂಟ್ ಸಮುಚ್ಚಯಗಳಲ್ಲಿ ಮನೆ ಖರೀದಿ ಮಾಡುವಂಥ ಗ್ರಾಹಕರಿಗೆ ಹಳೆಯ ಭೂ ದಾಖಲೆಗಳ ವಿವಾದಗಳಿಂದ ಉಂಟಾಗಬಹುದಾದಂಥ ದೊಡ್ಡ ದೊಡ್ಡ ಅಪಾಯಗಳಿಂದ ರಕ್ಷಣೆ ಕೊಡುತ್ತೆ. ಇನ್ನು ಯಾವುದೇ ವಿಮಾ ಕಂಪನಿ ಆಸ್ತಿಯ ದಾಖಲೆಗಳನ್ನು ಸಂಪೂರ್ಣವಾಗಿ ಪರಿಶೀಲಿಸದೆ ಟೈಟಲ್ ಇನ್ಶೂರೆನ್ಸ್ ನೀಡೋದಿಲ್ಲ. ಈ ಪ್ರಕ್ರಿಯೆ ಬ್ಯಾಂಕ್ಗಳು ಮಾಡುವಂಥ ಕಾನೂನು ಪರಿಶೀಲನೆಗಿಂತ ತುಂಬ ಕಠಿಣವಾಗಿರುತ್ತೆ, ತುಂಬ ಕ್ಲಿಷ್ಟಕರವಾಗಿರುತ್ತೆ. ಕನಿಷ್ಠ 30 ವರ್ಷಗಳ ಹಳೆಯ ದಾಖಲೆಗಳು, ಖಾತಾ ಪ್ರಮಾಣ ಪತ್ರಗಳು ಸೇರಿದಂತೆ ಸ್ಥಳೀಯ ನ್ಯಾಯಾಲಯಗಳಲ್ಲಿರುವಂಥ ವಿವಾದಗಳ ಇತಿಹಾಸವನ್ನು ಅಂದರೆ ಆ ಹಿಸ್ಟ್ರಿಯನ್ನು ಸಂಪೂರ್ಣವಾಗಿ ತನಿಖೆ ಮಾಡುತ್ತವೆ. ಆದ್ದರಿಂದ ಟೈಟಲ್ ಇನ್ಶೂರೆನ್ಸ್ ಅರ್ಜಿ ಸಲ್ಲಿಸೋದೇ ಆಸ್ತಿಯ ಕಾನೂನು ಬದ್ಧತೆಯ ಒಂದು ದೊಡ್ಡ ಪರೀಕ್ಷೆ ಅಂತ ಹೇಳ್ಬೋದು. ಟೈಟಲ್ ಇನ್ಶೂರೆನ್ಸ್ ಆರ್ಥಿಕ ರಕ್ಷಣೆಯನ್ನು ನೀಡಿದರೂ ಇದು ಖರೀದಿದಾರರು ಸ್ವತಃ ಮಾಡಬೇಕಾದ ಕಾನೂನು ಪರಿಶೀಲನೆಗೆ ಪರ್ಯಾಯವಲ್ಲ. ಬೆಂಗಳೂರಿನಲ್ಲಿ ಅನುಭವ ಇರುವಂಥ ಆಸ್ತಿ ಖರೀದಿ ಮಾಡೋರು ವಿಮಾ ಕಂಪನಿಯವರು ಅಂದರೆ ಇನ್ಶೂರೆನ್ಸ್ ಕಂಪನಿಯನ್ನು ಸಂಪರ್ಕ ಮಾಡೋ ಮುನ್ನ ಮಾರಾಟಗಾರರ ಬಳಿ ಒಂದು ಮೂಲ ಮದರ್ ಡೀಡ್ ಇರಬೇಕು. BBMP ಅಥವಾ BDAಯಿಂದ ಅಪ್ರೂವಲ್ ಆಗಿರುವಂಥ ಕಟ್ಟಡದ ಪ್ಲ್ಯಾನ್, ನವೀಕೃತ ಆಸ್ತಿ ತೆರಿಗೆ ರಶೀದಿಗಳು ಮತ್ತು ಸ್ಪಷ್ಟವಾದಂಥ ಇನ್ಕಂಬೆನ್ಸಿ ಸರ್ಟಿಫಿಕೇಟ್ ಅಂದರೆ EC ಇರೋದನ್ನು ನೀವು ಖಾತ್ರಿಪಡಿಸ್ಕೊಳ್ಬೇಕು. ಈ ರೀತಿಯ ಮುನ್ನೆಚ್ಚರಿಕೆ ವಿಮೆಗೆ ಅರ್ಜಿ ಸಲ್ಲಿಸುವಂಥ ಮುನ್ನಾನೇ ಯಾವುದೇ ಸ್ಪಷ್ಟ ವಿವಾದಗಳಿರುವಂಥ ಆಸ್ತಿಗಳನ್ನು ಗುರುತಿಸಿ ಅದರಿಂದ ಉಂಟಾಗುವಂಥ ನಷ್ಟದಿಂದ ಪಾರು ಮಾಡೋಕ್ಕೆ ಸಹಾಯ ಮಾಡುತ್ತೆ. ಇನ್ನು ಬೆಂಗಳೂರಿನಲ್ಲಿ ವೇಗವಾಗಿ ಬೆಳೀತಾ ಇರುವಂಥ ನಗರ ಇದು. ಸೊ ಹೀಗಾಗಿ ಈ ನಗರದಲ್ಲಿ
ಆಸ್ತಿ ಖರೀದಿ ಮಾಡುವಾಗ ಎದುರಾಗುವಂಥ ಸಂಕೀರ್ಣ ಕಾನೂನು ಅಪಾಯಗಳನ್ನು ತಪ್ಪಿಸೋಕೆ ಟೈಟಲ್ ಇನ್ಶೂರೆನ್ಸ್ ಅತ್ಯಂತ ಬುದ್ಧಿವಂತಿಕೆಯ ನಿರ್ಧಾರ. ಇನ್ನು ಸರ್ಕಾರ ಇದನ್ನು ಕಡ್ಡಾಯವಾಗಿ ಎಲ್ಲ ನಿವೇಶನಗಳಿಗೂ ಕೂಡ ಜಾರಿಗೆ ತಂದರೆ ಆಗ ಈ ಚಿಕ್ಕ ಪುಟ್ಟ ನಿವೇಶನಗಳಿಂದ ಹಿಡಿದು ದೊಡ್ಡ ದೊಡ್ಡ ಭೂಮಿಗೂ ಕೂಡ ಇದು ರಕ್ಷಾ ಕವಚವಾಗಿ ಕಾರ್ಯನಿರ್ವಹಿಸುತ್ತೆ. ಭವಿಷ್ಯದ ಅನಿರೀಕ್ಷಿತ ಕಾನೂನು ಅಪಾಯಗಳನ್ನು ತಪ್ಪಿಸಿ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತೆ. ನೀವು ಎಲ್ಲೇ ಭೂಮಿಯನ್ನು ಖರೀದಿ ಮಾಡಿ, ಟೈಟಲ್ ಇನ್ಶೂರೆನ್ಸ್ ನಿಮ್ಮ ಕಷ್ಟದ ದುಡಿಮೆಯ ಹೂಡಿಕೆಯನ್ನು ಸುರಕ್ಷಿತವಾಗಿರಿಸೋಕೆ ಸಹಾಯ ಮಾಡುತ್ತೆ. ಸೊ ಟೈಟಲ್ ಇನ್ಶೂರೆನ್ಸನ್ನು ತಪ್ಪದೇ ಪಡೆದುಕೊಳ್ಳಿ. ಇದೇ ಥರದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಾಂಟೆಂಟ್ಗಳಿಗಾಗಿ ನ್ಯೂಸ್ ಫಸ್ಟ್ ಪ್ರಾಪರ್ಟಿನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾರೆ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.